ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಗುವಿಗೆ ಎಜುಕೇಷನ್ನು ಎಷ್ಟು ಇಂಪಾರ್ಟೆಂಟು ಅನ್ನೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಘಟನೆಗಳಿಂದ ಆಗಿರ್ಬೋದು ಅಥವಾ ಕೆಲವೊಂದು ಸನ್ನಿವೇಶದಲ್ಲಿ ಹೆಣ್ಮಗುಗೆ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ಸಿಚುವೇಷನಲ್ಲಿ ಇರೋರಿಗೆ, ಆ ಸನ್ನಿವೇಶನ ಫೇಸ್ ಮಾಡ್ತಿರೋಂಥ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಫ್ರೆಂಡ್ಸ್. ಅವರು ಆ ಸಿಚುವೇಷನಲ್ಲಿದ್ದಾಗ ಏನು ಅನ್ಕೊತಾರೆ, ಅಯ್ಯೋ ನಾನು ಸ್ವಲ್ಪ ಚೆನ್ನಾಗಾದರೂ ಹೋದರೆ, ಅಟ್ಲೀಸ್ಟ್ ಒಂದು SLC PUC ಆದರೂ ಮಾಡ್ಕೊಂಡಿದ್ದರೆ ನನ್ನ ಪರಿಸ್ಥಿತಿ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಯೋಚನೆ ಮಾಡೋ ಎಷ್ಟೋ ಹೆಣ್ಮಕ್ಳಿದ್ದಾರೆ ಫ್ರೆಂಡ್ಸ್. ಅಂಥವ್ರನ್ನ ನಾನು ತುಂಬ ಜನನ ನೋಡಿದ್ದೀನಿ. ಇದನ್ನು ಒಂದು ನೈಜ ಘಟನೆಯಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಬ್ಬರು ಅಕ್ಕ ನನಗೆ ಗೊತ್ತು. ಅವ್ರ ಅಕ್ಕಗೆ ಮದುವೆ ಆಗಿ 2 years ಆಗಿತ್ತು ಫ್ರೆಂಡ್ಸ್. ಅವ್ರಿಗೆ ಒಂದು ಹೆಣ್ಮಗು ಇತ್ತು. ಸೊ ನೆಕ್ಸ್ಟು ಅವರು ಚೆನ್ನಾಗಿ ಓದಿದ್ರು. ಅವರು ಅಂದರೆ ಅಷ್ಟು ಬಡತನೂ ಇಲ್ಲ, ಅಷ್ಟು ಶ್ರೀಮಂತರಲ್ಲ, ಮಿಡ್ಲ್ ಕ್ಲಾಸ್, ನಮ್ಮ ಥರನೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಅಂಥ ಅಕ್ಕಗೆ ಏನಾಯಿತು ಅಂತಂದರೆ, ಅವರು ಅರೇಂಜ್ ಮ್ಯಾರೇಜೇ ಮಾಡ್ಕೊಂಡಿದ್ದು. ಬಟ್ ಅವರು ಗಂಡ ಹೆಂಡತಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ಹೇಳ್ತಾರೆ, ಅಷ್ಟು ಅನನ್ಯವಾಗಿ ಇದು ಫ್ರೆಂಡ್ಸ್. ನೆಕ್ಸ್ಟ್ ಅವರು 2ನೇ ಬೇಬಿಗೆ ಕನ್ಸೀವ್ ಆಗ್ತಾರೆ. ಸೊ ಅವ್ರಿಗೆ ಒಂದು 5 months ಅಥವಾ 6 months 4 ಅಥವಾ 5 months ಇರುತ್ತೆ ಫ್ರೆಂಡ್ಸ್. ಆವಾಗ ಅವ್ರ ಹಸ್ಬೆಂಡ್ಗೆ ಸಡನ್ನಾಗಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಅವರು ಒಂದು ವೀಕು ಹಾಸ್ಪಿಟಲೈಸ್ ಆಗ್ತಾರೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ಹೆಡ್ಗೆ ಸ್ವಲ್ಪ ಇಂಜುರಿ ಆಗಿರುತ್ತೆ. ಸೊ ಏನೂ ಆಗೋದಿಲ್ಲ, ಒಂದು ಸಣ್ಣ ಆಪ್ರೇಷನ್ ಮಾಡಿದ್ರೆ ಅವರು ಬದುಕ್ತಾರೆ ಅಂತ ಹೇಳ್ತಾರೆ. ಬಟ್ ಆಪ್ರೇಷನ್ ಮಾಡ್ತಾರೆ, ಬಟ್ ಅದು ಸಕ್ಸಸ್ ಆಗಲ್ಲ, ಅವರು ತೀರಿ ಹೋಗ್ತಾರೆ ಫ್ರೆಂಡ್ಸ್. ಆವಾಗ ಅವರ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಅನಿಸುತ್ತಲ್ವ ಫ್ರೆಂಡ್ಸ್. 1-2 ವರ್ಷದ ಮಗು ಇದೆ, 4-5 ತಿಂಗಳು ಕನ್ಸೀವ್ ಆಗಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಅವರ ಸಿಚುವೇಶನ್ ಹೇಗಿರ್ಬೋದು ಫ್ರೆಂಡ್ಸ್. ಅವ್ರು ತುಂಬ ಪ್ರೀತಿಸುವಂಥ ಗಂಡ ನಮ್ಮ ಜೊತೆ ಇಲ್ಲ ಅನ್ನೋದ್ರಿಂದ ಅವ್ರಿಗೆ ಎಷ್ಟು ನೋವಾಗಿರುತ್ತಲ್ವ ಫ್ರೆಂಡ್ಸ್. ಸೊ ಅದಕ್ಕಿಂತ ಅಂದರೆ ಅವ್ರ ಗಂಡ ಬದುಕಿರೋಕ್ಕಿಂತ ಮುಂಚೆ ಇದ್ದಂಥ ಸಂಬಂಧಿಕರಾಗಿರ್ಬೋದು, ಅವ್ರ ಅತ್ತೆ ಮಾವ ಆಗಿರ್ಬೋದು, ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇದ್ರು. ಸಡನ್ನಾಗಿ ಈ ಥರ ಹಸ್ಬೆಂಡು ತೀರೋದ್ಮೇಲೆ ಅವರ ಮಾತಾಡುವಂಥ ರೀತಿ ಆಗಿರ್ಬೋದು, ಇವ್ರ ಜೊತೆ ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಎಲ್ಲ ಚೇಂಜ್ ಆಯಿತು ಫ್ರೆಂಡ್ಸ್. ಅಂದರೆ ಗಂಡ ಅಂತ ಒಂದು ಆಧಾರ ಇಲ್ಲ ಅಂತಂದರೆ ಆ ಹೆಣ್ಣಿಗೆ ಎಷ್ಟು ಕಷ್ಟ ಬರುತ್ತೆ ಅನ್ನೋದಕ್ಕೆ ಆಯಕ್ಕನೇ ಉದಾಹರಣೆ. ಅಂದರೆ ಅಷ್ಟು ಚುಚ್ಚು ಮಾತುಗಳು ಅವ್ರಿಗೆ. ನಿನ್ನ ಮಗು ಕನ್ಸೀವ್ ಆಗಿರೋದಕ್ಕೆ ಅವನು ಅಪ್ಪನ ಪ್ರಾಣನ ತೊಗೊಂಡಿದೆ ಆ ಮಗು, ನೀನು ಅಷ್ಟು ದುರದೃಷ್ಟವಂತೆ, ನಿನ್ಗೆ ಅವನ ಜೊತೆ ಬಾಳಕ್ಕೆ ಯೋಗ ಇಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರಲ್ಲ ಫ್ರೆಂಡ್ಸ್. ಕಾಮನ್ ಆಗಿ ಮಾತಾಡ್ತಾರೆ. ಸೊ ಈ ರೀತಿ ಎಲ್ಲ ಅವ್ರಿಗೆ ಚುಚ್ಚಿ ಮಾತಾಡಿ ನೋವು ಮಾಡಿದ್ರಂತೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಸಡನ್ನಾಗಿ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಯಾವ ಸಿಚುವೇಷನಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಅಕ್ಕ ಸ್ವಲ್ಪ ಚೆನ್ನಾಗಿ ಓದಿರೋದ್ರಿಂದ ಈ ಸಿಚುವೇಷನಲ್ಲಿ ಸ್ವಲ್ಪ ಧೈರ್ಯ ತೊಗೊಂಡು ಅವ್ರ ಮಕ್ಕಳಿಗೋಸ್ಕರ ಬದುಕಬೇಕು ಅಂತ ತೀರ್ಮಾನ ತೊಗೊಂಡಂತೆ ಫ್ರೆಂಡ್ಸ್. ಅಂದರೆ ಅವರ ಸಿಚುವೇಷನಲ್ಲಿ ಅವರು ಏನು ಅಂದ್ಕೊಂಡಿದ್ರು ಅಂತೆ, ಅವರು ಅಂದರೆ ಅವರ ತವ್ರ ಮನೆಯಲ್ಲಿ ಮಗುನ ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಕೂಡ ಮಾಡ್ಕೊಂಡ್ರಂತೆ. ಆಮೇಲೆ ನೆಕ್ಸ್ಟು ಬೇಡ, ನನ್ನ ಮಕ್ಕಳಿಗೋಸ್ಕರ ಬದುಕಬೇಕು, ನಾನು ನನ್ನ ಗಂಡ ನನ್ನ ಜೊತೆನೇ ಇದ್ದಾರೆ ಅಂತ ಧೈರ್ಯ ತೊಗೊಂಡು ಅವರು ಏನು ಹೇಳ್ತಾರೆ, ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗಲೂ ಕೂಡ ಇದ್ದಾರೆ, ನಂಗೆ ಗೊತ್ತಿದ್ದಾರೆ ಅಕ್ಕ ತುಂಬ ಚೆನ್ನಾಗಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂತಂದರೆ, ಎಜುಕೇಷನ್ನು ಎಂತೆಂಥ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅವರು ಚೆನ್ನಾಗಿ ಓದಿದ್ರು ಅಂತಲ್ಲ, ಇವಾಗ ಅವರು ಒಂದು ಜಾಬ್ಗೆ ಹೋದರೂ ಕೂಡ ಅವ್ರ 2 ಮಕ್ಕಳನ್ನ ಅವರು ಆರಾಮಾಗಿ ಸಾಕ್ಬೋದು ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೆಯುತ್ತೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಹಾಗೆ ಯಾವಾಗ ಯಾರಿಗೆ ಏನಾಗುತ್ತೆ, ಇವಾಗ ನಾವು ಮಾತಾಡ್ತಾ ಇರ್ತೀವಿ ಫ್ರೆಂಡ್ಸ್, ನೆಕ್ಸ್ಟು ಇರ್ತಿರೋ ಇಲ್ಲೋ ಗೊತ್ತಿಲ್ಲ, ಆಚೆ ಹೋಗಿರ್ತಾರೆ, ವಾಪಸ್ ಬರ್ತಾರೋ ಇಲ್ಲೋ ಇದೆ ಫ್ರೆಂಡ್ಸ್. ಆಕ್ಸಿಡೆಂಟ್ ಆಗೋದು ಜಾಸ್ತಿ ಆಗಿದೆ. ನಾವು ಎಷ್ಟೇ ಕೇರ್ಫುಲ್ಲಾಗಿ ಹೋದ್ರೂ ನಮ್ಮ ಎದುರುಗಡೆ ಬರೋರು ಅಷ್ಟೇ ಕೇರ್ಫುಲ್ಲಾಗಿ ಬರ್ತಾರೆ ಅಂತ ಒಂದು ನಂಬಿಕೆ ಇರೋದಿಲ್ಲ. ನಾವು ಕರೆಕ್ಟಾಗಿದ್ರು ಅವರಿಂದ ಏನು ತೊಂದರೆ ಆದ್ರೂ ಸಫರ್ ಆಗೋದು ನಮ್ಮ ಫ್ಯಾಮಿಲಿ ಅಲ್ವಾ ಫ್ರೆಂಡ್ಸ್. ಸೊ ಆ ರೀತಿ ಅಕ್ಕಗೆ ಆ ರೀತಿ ಆಯಿತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ಥರ ಸಿಚುವೇಶನ್ಗಳು ನೋಡಿದಾಗ ಅನಿಸುತ್ತೆ. ಸೊ ಅವ್ರ ಮಕ್ಕಳನ್ನ ಪೋಷಣೆ ಮಾಡೋದಕ್ಕಾಗಲಿ ಅಥವಾ ಅವ್ರ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡೋದಕ್ಕಾಗಲಿ, ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು. ಹೇಳ್ತಾರಲ್ಲ ಫ್ರೆಂಡ್ಸ್, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಅದಂತೂ 100ಕ್ಕೆ ನಿಜ. ಆದರೆ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ ಯಾಕೆ, ಮದುವೆ ಆದಮೇಲೆ ಅವ್ರ ಗಂಡ ನೋಡ್ಕೊತಾನೆ, ಅಂದರೆ ಅಂತಂದ್ರೆ ಏನು ಮೈಂಡ್ಸೆಟ್ ಇರುತ್ತೆ ಅಂದರೆ ಫ್ರೆಂಡ್ಸ್, ಹೆಣ್ಣು ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಹುಟ್ಟಿದಾಗ
ಅಪ್ಪ ಅಮ್ಮ ಜೊತೆ. ನೆಕ್ಸ್ಟ್ ಒಂದು ಕಾಲೇಜ್ ಲೆವೆಲ್ಗೆ ಬಂದರೆ ಅಣ್ಣ ತಮ್ಮಂದಿದ್ರೆ ಅವರ ಆಶ್ರಯ ಅಂತ ಹೇಳ್ಬೋದು. ನೆಕ್ಸ್ಟ್ ಮದುವೆ ಆದಮೇಲೆ ಗಂಡನ ಆಶ್ರಯ, ನೆಕ್ಸ್ಟು ಗಂಡ ವಯಸ್ಸಾದಮೇಲೆ ಮಕ್ಕಳ ಆಶ್ರಯ. ಈ ರೀತಿ ಹೆಣ್ಮಕ್ಳು ಆಶ್ರಯದಲ್ಲಿ ಇರಬೇಕು, ಡಿಪೆಂಡ್ ಆಗಬೇಕು ನಿಜ ಫ್ರೆಂಡ್ಸ್. ಯಾಕಂತಂತಂದರೆ ನಾವು ಇರುವಂಥ ಸೊಸೈಟಿನೇ ಹಾಗಿರುತ್ತೆ, ನಡ್ಕೊಂಬಂದಿರೋ ರೀತಿನೇ ಆಗಿದೆ. ಸೊ ಅದಕ್ಕೆ ನಾವು ಅದನ್ನು ಅಪೋಸ್ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್, ಇದು ನಿಜಾನೇ. ಏನು ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗೇ ಇರ್ತೀವಿ. ಬಟ್ ಎಷ್ಟಂತ ಡಿಪೆಂಡ್ ಆಗಿರೋಕ್ಕಾಗುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲ ಮೇಂಟೈನ್ ಮಾಡುವಂಥ ಒಂದು ಗಂಡಸು ಮನೇಲಿ ಇದ್ದು ಹೌಸ್ ವೈಫ್ ಎಲ್ಲ ಕೆಲಸಗಳನ್ನು ನೋಡ್ಕೊತಾಳೆ ಫ್ರೆಂಡ್ಸ್. ಸಡನ್ನಾಗಿ ಅವರು ಒಂದು ಫ್ರಸ್ಟ್ರೇಷನ್ ಏನು ಅಂದ್ಬಿಡ್ತಾರೆ ಅಂತಂದರೆ, ನಿಮ್ಮ ಮನೇಲಿ ಫ್ರೀಯಾಗೆ ತಾನೇ ಇರ್ತೀಯಾ, ಏನು ಮನೇಲಿ ಒಂದು ಕೆಲಸ ಮಾಡೋದು ದೊಡ್ಡ ವಿಷಯನ, ನಾನು ಎಷ್ಟು ಕಷ್ಟಪಡ್ತೀನಿ, ಎಷ್ಟು ಮೇಂಟೈನ್ ಮಾಡ್ತೀನಿ ಅಂತ ಅವ್ರು ಸಡನ್ನಾಗಿ ಅಂದಾಗ ಆ ಹೆಣ್ಣಿನ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನಿಲ್ಲ ಅಂದರೂ ಒಂದು ಗೃಹಿಣಿ 20,000 to 25,000 ದುಡ್ಡನ್ನ ಉಳಿಸ್ತಾಳೆ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್. ಇವಾಗ ಪ್ರತಿಯೊಂದು ನಾವು ಹೆಲ್ಪರ್ಸ್ಗೆ, ಇವಾಗ ನಮ್ಮ ಮನೆ ಕೆಲಸಕ್ಕೇ ಒಬ್ಬರು ಹೆಲ್ಪರ್ಸ್ ಕೊಟ್ಟರು ಇವಾಗ ಅವ್ರು ಏನಿಲ್ಲ ಅಂದ್ರೂ 7,000 to 8,000 ಕೇಳ್ತಾರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡೋದಕ್ಕೆ. ಸೊ ಈಗ ನೆಕ್ಸ್ಟ್ ಇನ್ನು ಗ್ರಾಸರಿಯಿಂದ ಹಿಡಿದಿರ್ಬೋದು, ಮತ್ತು ತರಕಾರಿ ಆಗಿರ್ಬೋದು, ಪ್ರತಿಯೊಂದೂ ಹೆಣ್ಣು ಮೇಂಟೈನ್ ಮಾಡ್ತಾಳೆ. ಸೊ ಅದರಲ್ಲಿ ಎಷ್ಟು ಅವಳು ಉಳ್ಸೋಕ್ಕೆ ಸಾಧ್ಯನೋ ಅಷ್ಟು ಉಳಿಸ್ತಾಳೆ. ಸೊ ನಿಮಗೆ ಅದು ಒಂದು ಸಪೋರ್ಟ್ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಇವಳು ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ, ನೀವು ಸಂಪಾದನೆ ಮಾಡಿದ್ದೆಲ್ಲ ಇಲ್ಲೇ ಹೋಗ್ತಾ ಇದ್ರೆ ಆವಾಗ ನಿಮ್ಗಿನ್ನೂ ಬರ್ಡನ್ ಅಂತ ಅನ್ಸುತ್ತಲ್ಲ ಫ್ರೆಂಡ್ಸ್. ನಾನು ಹೇಳೋದೇನು ಅಂತಂತಂದರೆ, ಎಲ್ಲದಕ್ಕೂ ಹೆಣ್ಣನ್ನು ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನಿಮ್ಮ ಜೊತೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಇದನ್ನ ಹೇಳ್ತಾ ಇರೋದು. ಅವ್ರು ಸಡನ್ನಾಗಿ ಫಸ್ಟ್ರೇಷನಲ್ಲಿ ಹೇಳ್ತಾರೆ, ಇಲ್ಲ ಕಾಮಿಡಿಯಾಗೆ ಹೇಳ್ಬೋದು, ಎಲ್ಲ ನಾನೇ ನೋಡ್ಕೋತೀನಿ, ನಿನ್ನ ಕೈಲಿ ಏನೂ ಆಗೋದಿಲ್ಲ, ನೀನು ಬರೀ ಮನೇಲಿ ಇರ್ತೀಯ, ನೀನು ನನಗೇನು ಸಪೋರ್ಟ್ ಮಾಡಲ್ಲ ಅಂತ ಅವ್ರು ತಮಾಷೆಗೆ ಅಂದರೂ ಕೂಡ ಆ ಹೆಣ್ಣಿನ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ಆ ಹೆಣ್ಣಿನ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದು. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಇವಾಗ ಒಂದು ಹೆಣ್ಮಗು ನಾನು ನೆಕ್ಸ್ಟು ಎಜುಕೇಷನ್ನ ಕಂಟಿನ್ಯೂ ಮಾಡ್ತೀನಿ ಅಥವಾ ನನಗಿನ್ನೂ ಮುಂದೆ ಓದೋದಕ್ಕೆ ಇಷ್ಟ ಇದೆ ಅಂತ ಹೇಳಿದಾಗ ಅವ್ರನ್ನ ಎನ್ಕರೇಜ್ ಮಾಡಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಫ್ರೆಂಡ್ಸ್, ಹೆಣ್ಮಕ್ಳ ಎಜುಕೇಷನ್ನ ಯಾವತ್ತೂ ನಾವು ಕೇರ್ಲೆಸ್ ಮಾಡಬಾರ್ದು. ಅವ್ರಿಗೆ ಎಷ್ಟು ಸಾಧ್ಯನೋ ನಮ್ಮ ಕೈಯಲ್ಲಿ, ನಮ್ಮ ಪರಿಸ್ಥಿತಿಗೆ ತಕ್ಕಂತೆ. ಕೆಲವರು ಎಲ್ಲನೂ ಓದ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಅವರ ಫ್ಯಾಮಿಲಿ ಪರಿಸ್ಥಿತಿನೂ ತುಂಬ ಇದಾಗಿರುತ್ತೆ, ಅದು ಅವರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಆದರೆ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯನೋ ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೆ ಎಜುಕೇಷನು ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಖಂಡಿತ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.